ಎಲ್ಲ ವಿದ್ಯಾರ್ಥಿಗಳಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈಗ ನಾವು ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂಥ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಡಿ ವರ್ಷನ್ನ ಸಮಾಜ ವಿಜ್ಞಾನದ ಒಂದು ಸಂಭವನೀಯ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗಾಗಲೇ ಕನ್ನಡ ಹಾಗೂ ವಿಜ್ಞಾನ ಪ್ರಶ್ನೆ ಪತ್ರಿಕೆ ವಿಜ್ಞಾನದ ಒಂದು ಉತ್ತರಗಳನ್ನು ವಿಡಿಯೋನ ನೋಡಿ ಹಾಕಿದ್ದೀನಿ. ಆ ವಿಡಿಯೋನ ಯಾರು ನೋಡಿಲ್ಲ ಒಮ್ಮೆ ನೋಡ್ಕೊಳ್ಳಿ. ಈಗ ನಾವು ಸಮಾಜ ವಿಜ್ಞಾನದ ಒಂದು ಉತ್ತರಗಳನ್ನು ನೋಡ್ತಾ ಹೋಗೋಣ. ಹ್ಯಾಲಿ ಧೂಮಕೇತು ಮುಂದಿನ ಈ ವರ್ಷದಲ್ಲಿ ಕಾಣಿಸುತ್ತದೆ. ಯಾವ ವರ್ಷ ಕಾಣಿಸ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ. 2062ರಲ್ಲಿ ಅಂದರೆ 76 ವರ್ಷಗಳಿಗೊಮ್ಮೆ ಹ್ಯಾಲಿ ಧೂಮಕೇತು ಕಾಣಿಸ್ಕೊಳ್ತದೆ. ಹಾಗಾಗಿ ಆಪ್ಷನ್ ಎ 2062ನೇ ಇಸ್ವಿಯಲ್ಲಿ ನಾವು ಹ್ಯಾಲಿ ಧೂಮಕೇತನ್ನು ನಾವು ಕಾಣಬಹುದು. ನೆಕ್ಸ್ಟ್ ನೋಡಿ, ಕುಚಲಕ್ಕಿಯ ಈ ಪ್ರಕೃತಿಯ ವಿಭಾಗದ ಪ್ರಮುಖ ಆಹಾರ ಪದಾರ್ಥವಾಗಿದೆ. ಇದು ಯಾವುದು? ಆಪ್ಷನ್ ಡಿ ಕರಾವಳಿ ಸರಿಯಾದ ಉತ್ತರ. ಆಪ್ಷನ್ ಡಿ ಕರಾವಳಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಉದಕ ಮಂಡಲವು ಒಂದು ಡ್ಯಾಶ್ ಆಗಿದೆ. ಉದಕ ಮಂಡಲ ಏನಾಗಿದೆ? ಜಲಪಾತ, ನದಿ, ಗಿರಿಧಾಮ, ಅಣೆಕಟ್ಟು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಿರಿಧಾಮವಾಗಿದೆ. ಉದಕ ಮಂಡಲ ಒಂದು ಗಿರಿಧಾಮ, ಊಟಿ ಅಂತಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಯುವ್ಯ ದಿಕ್ಕಿನಲ್ಲಿರುವ ಭಾರತದ ನೆರೆ ರಾಷ್ಟ್ರ ಯಾವುದು? ಭಾರತದ ಮ್ಯಾಪನ್ನು ತೆಗೆದಾಗ ನಾರ್ತ್ ವೆಸ್ಟರ್ನಲ್ಲಿ ಯಾವ ದೇಶವನ್ನು ನಾವು ಕಾಣಬಹುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಫ್ಘಾನಿಸ್ತಾನನ ಕಾಣಬಹುದು. ಆಪ್ಷನ್ ಡಿ ರೈಟ್ ಆನ್ಸರ್, ಅಫ್ಘಾನಿಸ್ತಾನ್. ನೆಕ್ಸ್ಟ್ ಕ್ವಶನ್, ಚಿತ್ರದಲ್ಲಿರುವ ಸ್ತಂಭವು ಈ ಸ್ಥಳದಲ್ಲಿದೆ. ಇಲ್ಲಿ ನೋಡಿ, ಸ್ತಂಭನ ಕೊಟ್ಟಿದ್ದಾರೆ. ಈ ಚಿತ್ರನ ನೋಡಿ. ಇದು ಆಪ್ಷನ್ ಎ ದೆಹಲಿ, ಬಿ ಸಾರನಾಥ, ಸಿ ಗಯಾ, ಡಿ ಗರಗ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಇದು ಸಾರನಾಥದಲ್ಲಿದೆ. ಇದು ಸಾರನಾಥ, ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಚಿತ್ರದಲ್ಲಿರುವ ನೃತ್ಯದ ಪ್ರಕಾರ ಯಾವುದು? ಯಕ್ಷಗಾನ, ಭರತನಾಟ್ಯ, ಕೂಚಿಪುಡಿ, ಕಥಕ್. ಇದು ಕಥಕ್, ಆಪ್ಷನ್ ಡಿ ರೈಟ್ ಆನ್ಸರ್. ನಾನು ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡಿದಾಗ ಇದು ಆಪ್ಷನ್ ಡಿ ರೈಟ್ ಆನ್ಸರ್. ಇದು ಕಥಕ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 7 ನೋಡಿ, ಒಡಿಶಾ ರಾಜ್ಯದ ಪ್ರಮುಖ ಬಂದರು ಯಾವುದು ಅಂತ ಕೇಳ್ತಿದ್ದಾರೆ. ಒಡಿಶಾ ರಾಜ್ಯದ ಪ್ರಮುಖ ಬಂದರು ಪಾರಾದೀಪ, ಹಾಲ್ದಿಯಾ, ತೂತುಕುಡಿ, ಕಾಂಡ್ಲಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾರಾದೀಪ್. ಇದು ಒಂದು ಒಡಿಶಾ ರಾಜ್ಯದ ಪ್ರಮುಖ ಬಂದರಾಗಿದೆ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು? ಇದಕ್ಕೆ ನೋಡಿರಿ, ಆ್ಯಕ್ಚುಲಿ ಇಲ್ಲಿ 12,756 ಆಗಬೇಕು. ಇಲ್ಲಿ ಆಪ್ಷನ್ಸ್ ಎಲ್ಲ ಇಲ್ಲ, ಆದರೆ ನಾನು ಎ ಅಂತ ಕೊಡ್ತೀನಿ. ಇದಕ್ಕೆ ಸಮೀಪ ಇರುವಂಥದ್ದು ಯಾವುದು? ಆಪ್ಷನ್ ಎ ಅಂತ ಇದೆ. ಹಾಗಾಗಿ ನಾನು ಆಪ್ಷನ್ ಎ ಅಂತ ಕೊಡ್ತಾಯಿದ್ದೀನಿ. ಇದು ಸ್ವಲ್ಪ ಸ್ಟಾರ ಹಾಕಿಟ್ಕೊಳ್ಳಿ ಕ್ವಶನ್, ಓಕೆನಾ? ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು. ಆ್ಯಕ್ಚುಲಿ ಇದು 12,756 ಆಗಬೇಕು, ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 9 ನೋಡಿ, ಸಾಮೂಹಿಕ ವಸತಿಯನ್ನು ಪ್ರತಿನಿಧಿಸದ ಹೇಳಿಕೆ ಯಾವುದು? ಇದನ್ನು ಸಹ ನಿಮಗೆ ಲೈವ್ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಕಡಿಮೆ ಭೂಮಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಮನೆ ನಿರ್ಮಿಸುವುದು, ಹಲವು ಕುಟುಂಬಗಳು ಒಟ್ಟಿಗೆ ವಾಸಿಸುವುದು, ಒಂದೇ ಕುಟುಂಬದ ವಸತಿ, ಒಂದೇ ಸ್ಥಳದಲ್ಲಿ ಮನೆಗಳಿಗೆ ಎಲ್ಲ ಸೌಲಭ್ಯ ಒದಗಿಸುವುದು. ಇದಕ್ಕೆ ಸರಿಯಾದ ಉತ್ತರ ಒಂದು ಕುಟುಂಬದ ವಸತಿ ಅಂತ. ಸಾಮೂಹಿಕ ಅಂತಂದರೆ ಬಹಳ ಜನ ಬರ್ತಾರೆ, ಹೌದಾ? ಹಾಗಾಗಿ ಆಪ್ಷನ್ ಸಿ ಅಂತ ಹೇಳ್ಬೋದು. ಆಪ್ಷನ್ ಸಿ ರೈಟ್ ಆನ್ಸರ್, ಒಂದು ಕುಟುಂಬದ ವಸತಿ. 9ನೇ ಪ್ರಶ್ನೆಗೆ ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಬಿಸ್ಮಿಲ್ಲಾ ಖಾನ್ ಅವರು ಪ್ರಸಿದ್ಧರಾಗಿರುವ ಕ್ಷೇತ್ರ ಯಾವುದು? ಬಿಸ್ಮಿಲ್ಲಾ ಖಾನ್ ಇವರು ಪ್ರಸಿದ್ಧರಾಗಿರುವಂಥ ಕ್ಷೇತ್ರ ಆಪ್ಷನ್ ಎ ಕೊಳಲು, ಬಿ ಶಹನಾಯಿ, ಸಿ ತಬಲ, ಡಿ ವೀಣಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಹನಾಯಿ. ಇವರು ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿ ವಾದ್ಯಕ್ಕೆ ಪ್ರಸಿದ್ಧರಾಗಿದ್ದರು. ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಗ್ರಾಮೀಣ ಸಾಹಸ ಕ್ರೀಡೆಯಾಗಿದೆ. ಆಕಾಶ ನೆಗೆತ, ಕಬಡ್ಡಿ, ಮಲ್ಲಕಂಬ, ಮೋಟಾರ್ ರೇಸ್. ಇದು ನೋಡಿ, ಇದರೊಳಗೆ ಗ್ರಾಮೀಣ ಸಾಹಸ ಕ್ರೀಡೆ ಅಂತ ಕೇಳಿದರೆ ಇದರೊಳಗೆ ಆಕಾಶ ನೆಗೆತ ಮತ್ತು ಮೋಟಾರ್ ರೇಸ್ ಇವೆರಡೂ ಆಗೋದಿಲ್ಲ. ಹೆಚ್ಚು ಇದು ಮಲ್ಲಗಂಬ ಅಂತ ಆಗ್ಬೋದು. ಮಲ್ಲಗಂಬ ಆಪ್ಷನ್ ಸಿ ರೈಟ್ ಆನ್ಸರ್. ಒಂದು ವೇಳೆ ಸಿ ಬಿಟ್ಟರೆ ಆಪ್ಷನ್ ಬಿ ಆಗ್ಬೋದು. ಹಾಗಾಗಿ ನಾನು ಹೆಚ್ಚಿನ ಪ್ರಿಫರೆನ್ಸನ್ನು ಸಿಗೆ ಕೊಡ್ತಾ ಇದ್ದೀನಿ, ಮಲ್ಲಗಂಬ ಆಗ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 12 ನೋಡಿ, ಆಶ್ರಯ ಯೋಜನೆಯ ಉದ್ದೇಶವೆಂದರೆ? ಇದೊಂದು ನಾನು ಸಾಕಷ್ಟು ಸಲ ನಿಮಗೆ ಲೈವ್ ಕ್ಲಾಸಸ್ನಲ್ಲೂ ಹಾಗೂ ಕ್ಲಾಸಸ್ನಲ್ಲೂ ಹೇಳಿದ್ದೀನಿ. ಆಶ್ರಯ ಯೋಜನೆ, ಸರ್ವಶಿಕ್ಷಣ ಅಭಿಯಾನ, ನಿರ್ಮಲ ಗ್ರಾಮ ಯೋಜನೆ, ಹೌದಾ? ನಿನ್ನೆ ಸಾಯಂಕಾಲ ಕ್ಲಾಸ್ನಲ್ಲಿ ನಾನು ಇದನ್ನು ಹೇಳಿದ್ದೀನಿ ನಿಮಗೆ, ಹೌದಾ? ನೆಕ್ಸ್ಟ್ ನೋಡಿರಿ, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ನಿಧಿ ಸ್ಥಾಪಿಸುವುದು, ಗ್ರಾಮ ನೈರ್ಮಲ್ಯದ ಕಾಪಾಡುವುದು, ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆ ಕಟ್ಟಲು ಅನುದಾನ ನೀಡುವುದು, ಯುವ ಜನರಿಗೆ ಉದ್ಯೋಗ ನೀಡುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಡವರಿಗೆ ಉಚಿತ ನಿವೇಶನ ಮತ್ತು ಮನೆ ಕಟ್ಟಲು ಅನುದಾನ ನೀಡುವಂಥ ಯೋಜನೆ ಯಾವುದು? ಆಶ್ರಯ ಯೋಜನೆ. ಇದು ನಿಮಗೆ ಸಾಕಷ್ಟು ಸಲ ನಾನು ಲೈವ್ ಕ್ಲಾಸಸ್ನಲ್ಲೂ ಸಹ ಹೇಳಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಗಂಡಸರಿಗೆ ಚೌಕ ಮತ್ತು ಹೆಂಗಸರಿಗೆ ವೃತ್ತದ ಚಿಹ್ನೆಗಳಿದ್ದಾಗ ಅಕ್ಕ ತಂಗಿಯರ ಸಂಬಂಧವನ್ನು ಸೂಚಿಸುವಂಥ ಸರಿಯಾದ ಸಂಕೇತ?
ಕುಟುಂಬ ವೃಕ್ಷದ ಬಗ್ಗೆ ಅಂತೂ ಸಾಕಷ್ಟು ಸಲ ನಾನು ಕ್ಲಾಸಲ್ಲಿ ಹೇಳಿದ್ದೀನಿ ನಿಮಗೆ, ಹೌದಾ. ಚೌಕ ಬಂತಂದರೆ ಪುರುಷರು, ವೃತ್ತ ಬಂತಂದ್ರೆ ಮಹಿಳೆಯರು, ಹೌದಾ. ಹಾಗಾದರೆ 13ನೇ ಪ್ರಶ್ನೆಗೆ ಆಪ್ಷನ್ ಡಿ ರೈಟ್ ಆನ್ಸರ್. ಇದು ಒಂದು ಅಕ್ಕ ತಂಗಿಯನ್ನು ಸೂಚಿಸ್ತಾ ಇದೆ. ಅಕ್ಕ ತಂಗಿಯನ್ನು ಸೂಚಿಸುವಂಥ ಒಂದು ಕುಟುಂಬ ವೃಕ್ಷದ ಒಂದು ಚಿಹ್ನೆ ಆಗಿದೆ. ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 14. ಬೆಳೆ ಬೆಳೆಯಲು ಅನುಸರಿಸುವಂತಹ ಹಂತಗಳ ಸರಿಯಾದ ಕ್ರಮ ಯಾವುದು? ಉಳುಮೆ, ಬಿತ್ತನೆ, ಒಕ್ಕಣೆ, ನೀರುಣಿಸುವುದು, ಗೊಬ್ಬರ ಹಾಕುವುದು. ಬಿ ಉಳುಮೆ, ಬಿತ್ತನೆ, ನೀರುಣಿಸುವುದು, ಗೊಬ್ಬರ ಹಾಕುವುದು, ಒಕ್ಕಣೆ. ಸಿ ಉಳುಮೆ, ಬಿತ್ತನೆ, ಗೊಬ್ಬರ ಹಾಕುವುದು, ಒಕ್ಕಣೆ, ನೀರುಣಿಸುವುದು. ಡಿ ಉಳುಮೆ, ಬಿತ್ತನೆ, ನೀರುಣಿಸುವುದು, ಒಕ್ಕಣೆ, ಗೊಬ್ಬರ ಹಾಕುವುದು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಉಳುಮೆ ಮಾಡಬೇಕು ಫಸ್ಟ್, ಆಮೇಲೆ ಬಿತ್ತನೆ ಮಾಡುವುದು, ಆಮೇಲೆ ನೀರುಣಿಸುವುದು, ಗೊಬ್ಬರ ಹಾಕುವುದು, ಒಕ್ಕಣೆ ಮಾಡುವುದು, ಹೌದಾ. ಯಾವುದಾಗ್ತದೆ? ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ಆಗ್ತದೆ. 14ನೇ ಪ್ರಶ್ನೆಗೆ ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 15. ನೀರಾವರಿ ಬೆಳೆಗಳ ಸರಿಯಾದ ಜೋಡಿ ಯಾವುದು ಅಂತ. ಭತ್ತ, ಕಬ್ಬು, ನವಣೆ, ರಾಗಿ, ಅವರೆ, ಹುರುಳಿ, ಸಜ್ಜೆ, ಜೋಳ. ಇಲ್ಲಿ ನೀರಾವರಿ ಯಾವುದಕ್ಕೆ ಬೇಕು ನಮಗೆ? ಭತ್ತ ಮತ್ತು ಕಬ್ಬಿಗೆ ನಾವು ಹೆಚ್ಚು ನೀರು ಬೇಕಾಗ್ತದೆ. ಹಾಗಾಗಿ ಈ ಭತ್ತ ಮತ್ತು ಕಬ್ಬನ್ನು ನಾವು ನೀರಾವರಿ ಬೆಳೆಗಳು ಅಂತಂತೇಳಿ ಹೇಳ್ಬೋದು. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಸರಿಯಾಗಿ ಹೊಂದಿಸಿದ ಜೋಡಿ ಅಂತ ಕೇಳ್ತಿದ್ದಾರೆ. ಅತ್ಯಂತ ದೊಡ್ಡ ಗ್ರಹ ಬುಧ ಗ್ರಹ, ಕೆಂಪು ಮಚ್ಚೆ ಗುರುಗ್ರಹ, ಪ್ರಕಾಶಮಾನವಾದ ಗ್ರಹ ಶನಿ ಗ್ರಹ, ಭೂಮಿಯ ಉಪಗ್ರಹ ಮಂಗಳ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿರಿ, 16ನೇ ಪ್ರಶ್ನೆಗೆ ಆಪ್ಷನ್ ಬಿ ರೈಟ್ ಆನ್ಸರ್. ಕೆಂಪು ಮಚ್ಚೆ ಗುರುಗ್ರಹ. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ತಾವು ಇಲ್ಲಿವರೆಗೂ ಒಂದು ಸಮಾಜ ವಿಜ್ಞಾನದ ಒಂದು ಮಾದರಿ ಉತ್ತರಗಳನ್ನ ನೋಡಿದ್ರಿ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಇದೇ ಥರ ಹೆಚ್ಚಿನ ಉತ್ತರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್.